ಸ್ನೇಹಿತರೆ ನಮಸ್ಕಾರ. ಸಮಾಚಾರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಗೊಂಡಿರುವಂಥ ವಿಷಯ ಮಧ್ಯಪ್ರದೇಶದ ಭೂಪಾಲ್. ಈ ಒಂದು ಭೂಪಾಲ್ ಪ್ರದೇಶದಲ್ಲಿ ಒಂದು ವೆಸ್ಟರ್ನ್ ಬೈಪಾಸ್ ಯೋಜನೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಚಲಿತ ಘಟನೆಗಳು ಆ ಒಂದು ವಿಚಾರವಾಗಿ ನಾನು ಇವತ್ತು ಮಾತಾಡೋಕೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ವೆಸ್ಟರ್ನ್ ಬೈಪಾಸ್, ಈ ಒಂದು ವೆಸ್ಟರ್ನ್ ಬೈಪಾಸ್ ಅಂದರೆ ಈ ಒಂದು ನಗರ ಇರುತ್ತೆ. ನಗರದ ಪಶ್ಚಿಮ ಭಾಗಕ್ಕೆ ಅಂದರೆ ನಗರದ ಪಶ್ಚಿಮ ಹೊರವಲಯದಲ್ಲಿ ನಿರ್ಮಿಸುವ ಒಂದು ಪರ್ಯಾಯ ರಸ್ತೆ ಮಾರ್ಗ. ಹೌದು, ಇದರ ಮುಖ್ಯ ಉದ್ದೇಶ ಏನೆಂದರೆ ನಗರದ ಮಧ್ಯಭಾಗಕ್ಕೆ ಬರುವಂತಹ ಒಂದಷ್ಟು ವಾಹನಗಳನ್ನ ತಡಿಬೋದು. ಅದೇ ರೀತಿ ಹೆವಿ ವೆಹಿಕಲ್ಗಳನ್ನ ನಾವು ಒಂದು ನಗರದ ಒಳಗೆ ಬರದಂತೆ ನೋಡ್ಕೋಬೋದು. ಅದೇ ರೀತಿ ವೇಗವಾದ ಸಂಪರ್ಕವನ್ನು ನಾವು ಜನಗಳಿಗೆ ಮತ್ತು ಯಾರು ಪ್ರಯಾಣಿಕರು ಇರ್ತಾರಲ್ಲ ಅವರಿಗೆ ಒದಗಿಸ್ಬೋದು. ಈ ಒಂದು ಕಾರಣಕ್ಕಾಗಿ ಈ ಒಂದು ಬೈಪಾಸ್ ಯೋಜನೆಯನ್ನು ಅಲ್ಲಿನ ರಾಜ್ಯ ಸರ್ಕಾರ ಅನುಮೋದನೆ ನೀಡಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದು ಪ್ರಚಲಿತದಲ್ಲಿದೆ. ಹೌದು ಬಂಧುಗಳೇ, ಟ್ರಾಫಿಕ್ ಕಡಿಮೆ ಮಾಡಲು ಮಧ್ಯಪ್ರದೇಶ ರಾಜಧಾನಿ ಭೂಪಾಲ್ ಈ ಒಂದು ರಸ್ತೆ ನಿರ್ಮಿಸಲು ಮುಂದಾಗಿತ್ತು. ಇದರ ಅಂದಾಜು ವೆಚ್ಚ 3200 ಕೋಟಿ ಎಂದು ಹೇಳಲಾಗಿದೆ. ಹೌದು, ಇದು ನಗರ ಅಭಿವೃದ್ಧಿಗೆ ವೇಗ ಕೊಡುವ ಯೋಜನೆಯಾಗಿದ್ದರೂ ಸಹ ವಿವಾದ ಯಾಕೆ? ಇಲ್ಲಿ ನಮಗೆ ಪ್ರಶ್ನೆ ಬಂದಿರೋಂಥದ್ದು. ಹೌದು, ಇದು ಅಭಿವೃದ್ಧಿಗೆ ಕಾರಣವಾಗುವಂಥ ಯೋಜನೆ, ಆದರೆ ಇದು ಚರ್ಚೆಯಲ್ಲಿದೆ, ಭಾರೀ ಚರ್ಚೆಯಲ್ಲಿದೆ. ನೋಡೋಣ ಮುಂದೆ. ನಗರದ ಹೊರವಲಯದಲ್ಲಿ ಈ ಬೈಪಾಸ್ ಹೋಗುತ್ತದೆ ಎಂದು ತಿಳಿದು ಅಲ್ಲಿನ ಭೂಮಿಯನ್ನು ಮೊದಲು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ ನಂತರದ ದಿನಗಳಲ್ಲಿ ಬೈಪಾಸ್ ಅನುಮೋದನೆ ಮಾಡಿ ಭೂಮಿ ಮೇಲೆ ಮತ್ತು ಭೂಮಿಯ ಆ ಒಂದು ಬೆಲೆ ಏರಿಕೆ ಮಾಡಿದ್ದಾರೆ. ಈ ಒಂದು ವಿಷಯ ಮುಂಚಿತ ಮಾಹಿತಿ ಬಳಕೆ ಎಂಬುದನ್ನು ಸ್ಥಳೀಯರು ವಿರೋಧಿಸುತ್ತಿದ್ದಾರೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಇದು ಭೂಪಾಲ್ ನಗರದ ಕೋಲಾರ್ ತಹಸೀಲ್ನ ಗರುಡಿಘಾಟ್ ಗ್ರಾಮ ಸುತ್ತಮುತ್ತ ನಡೆದ ಒಂದು ಈ ಭೂ ಖರೀದಿಯಾಗಿದೆ ಮತ್ತು ಈ ಒಂದು ಭೂ ಖರೀದಿ ಈ ಒಂದು ವೆಸ್ಟರ್ನ್ ಬೈಪಾಸ್ ಯೋಜನೆಗೆ ಸಂಬಂಧಪಟ್ಟಿದೆ ಎಂಬುದು ಇವತ್ತಿನ ಚರ್ಚೆಯಲ್ಲಿ ಭಾರ ಚರ್ಚೆಯಾಗಿದೆ. ಆದರೆ ಈ ಪ್ರಕರಣದ ಸಂಬಂಧ ಅಧಿಕೃತ ತನಿಖೆಯ ಅಂತಿಮ ತೀರ್ಪು ಹೊರಬಂದಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಹೌದು ಬಂಧುಗಳೇ, ಇವತ್ತಿನ ದಿನ ನಾವು ನೋಡ್ತಾ ಇರ್ಬೋದು, ಕೃಷಿ ಭೂಮಿಯನ್ನು ನಾವು ಕಮರ್ಷಿಯಲ್ ಭೂಮಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ಲೇಔಟ್ಗಳಾಗಿ ಮಾಡ್ತಾ ಇದ್ದೀವಿ ಅಥವಾ ಇಂಡಸ್ಟ್ರಿಗಳನ್ನ ಕಟ್ಟಕ್ಕೆ ಬಳಸ್ತಾ ಇದ್ದೀವಿ. ಸುಮಾರು 5 ಎಕರೆ ಕೃಷಿ ಭೂಮಿಯನ್ನು ಒಟ್ಟಿಗೆ ಖರೀದಿಸಿದ್ದಾರೆ. ಖರೀದಿಸಿದ್ದಾರೆ, ಅದನ್ನು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಆದರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಕ್ಕೆ ಸಂಬಂಧ ಇಲ್ಲ, ಖರೀದಿ ಮಾಡಿದ್ದಕ್ಕೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ಖರೀದಿ ಮಾಡಿರುವಂಥವರು IAS ಮತ್ತು IPS ಅಧಿಕಾರಿಗಳು ಎಂಬುದು ಇಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಅವರಿಗೆ ಈ ಒಂದು ಬೈಪಾಸ್ ಬರುವ ಒಂದು ಮಾಹಿತಿ ಮುಂಚೆ ಗೊತ್ತಿತ್ತು, ಆದ್ದರಿಂದ ಇವರು ಖರೀದಿ ಮಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಚರ್ಚೆಗೆ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದಿನ ಒಂದು ಖರೀದಿ ಮೌಲ್ಯ ಅಂದರೆ 2022ರಲ್ಲಿ 5.5 ಕೋಟಿ ಆ 5 ಎಕರೆಗೆ. ಆ ಸಂದರ್ಭದಲ್ಲಿ 81ರಿಂದ 87 ರೂಪಾಯಿ ಪ್ರತಿ ಚದರ ಅಡಿಗೆ ಆಗಿತ್ತು. ಹೌದು, ಈ ಎಲ್ಲ ಅಧಿಕಾರಿಗಳು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಹರಿಯಾಣ ಇರ್ಬೋದು, ಡೆಲ್ಲಿ ಇರ್ಬೋದು, ಈ ಎಲ್ಲ ಕೇಡರ್ ಅಧಿಕಾರಿಗಳ ಹೆಸರುಗಳು ಕೂಡ ಇಲ್ಲಿ ಉಲ್ಲೇಖವಾಗಿದೆಯಂತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರ್ಯಾರ ಹೆಸರು ಹೊರಬರುತ್ತೋ ಇಲ್ಲ ಈ ಒಂದು ಪ್ರಕರಣಕ್ಕೆ ರೋಚಕ ತಿರುವು ಸಿಗ್ಬೋದು. ಏಕೆಂದರೆ ಎಲ್ಲರೂ ಕೂಡ, ನಾನು ಕೂಡ, ನೀವು ಕೂಡ ಸಾಮಾನ್ಯವಾಗಿ ನಾವು ಗಳಿಸಿದ ಹಣದಲ್ಲಿ ಈ ಸೇವಿಂಗ್ಸ್, ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಈ ರೀತಿ ಎಲ್ಲ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಇವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ನಾವು ಕೂಡ ಈಗ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದೇ ರೀತಿ ಚಿನ್ನದ ಮೇಲೆ ಮಾಡ್ತೀವಿ, ಇದಕ್ಕೆ ಶೇರ್ ಮಾರ್ಕೆಟ್ನಲ್ಲಿ ಮಾಡ್ತೀವಿ, ಹಲವು ರೀತಿಗಳಲ್ಲಿ ಮಾಡ್ತೀವಿ. ಅದೇ ರೀತಿ ಇವರು ಕೂಡ ಭೂಮಿಯನ್ನು ಖರೀದಿಸಬಹುದು, ಅದು ತಪ್ಪಲ್ಲ, ಭೂಮಿಯನ್ನು ಖರೀದಿಸುವುದು ತಪ್ಪಲ್ಲ. ಬಟ್ ಇಲ್ಲಿ ವಿಷಯ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು, ಇವರಿಗೆ ಮುಂಚಿತವಾಗಿ ಈ ಬೈಪಾಸ್ ಬರುವಂತಹ ಒಂದು ಭೂಮಿ ಯಾವ ಭೂಮಿ ಸಮೀಪ ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿತ್ತು. ಹಾಗಾಗಿ ಇವರು ಅಲ್ಲಿನ ಬೆಲೆ ಕೊಟ್ಟು, ಅವತ್ತಿನ ಬೆಲೆಯನ್ನು ಕೊಟ್ಟು ಇವರು ಖರೀದಿಸಿದರು. ಆದರೆ ಇವತ್ತು ಅದು ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ. ಇದು ಈ ವಿಷಯ ಮುಂಚಿತವಾಗಿ ಗೊತ್ತಿದೆ. ಹಾಗಾಗಿ ಈ ಅಧಿಕಾರಿಗಳು ಈ ಜಮೀನನ್ನು ಖರೀದಿಸಿದ್ದಾರೆ ಅಥವಾ ಈ ಭೂಮಿಯನ್ನು ಖರೀದಿಸಿದ್ದಾರೆ ಅಂತ ಅವರು ಹೇಳಿಕೆ ನೀಡ್ತಾ ಇದ್ದಾರಂತೆ. ನೋಡೋಣ ಏನಾಗುವುದು. ಹೌದು, ನಾವು ಕೂಡ ಈಗ ಯಾರೇ ಆಗಲಿ ದುಡಿದು ಏನು ಮಾಡಬೇಕು ಅಂತ ಏನೋ ಒಂದು ಸೇವಿಂಗ್ಸ್ ಮಾಡ್ತೀವಿ, ಅಸೆಟ್ ಮಾಡಬೇಕು, ಪ್ರಾಪರ್ಟಿ ಮಾಡಬೇಕು, ಮುಂದಿನ ಪೀಳಿಗೆಗೆ ಬೇಕು ಅಥವಾ ಮುಂದೆ ನಮಗೆ ಆಗ್ಬೋದು ಆ ಪ್ರಾಪರ್ಟಿಗಳು, ಆ ಅಸೆಟ್ಗಳು ಅಂತ ನಾವು ಇವಾಗ ದುಡಿತಾ ಇರ್ತೀವಿ. ಆ ದುಡ್ಡ ಹಣದಲ್ಲಿ ಅದಕ್ಕೆ ಮೀಸಲಾಗಿ ಇಕ್ಕಿರ್ತೀವಿ. ಅಷ್ಟು EMI ಎಲ್ಲ ಒಂದು ಕಡೆ ಲೋನ್ ತೆಗೆದು ಅದು ತೊಗೊಂಡಿರ್ತೀವಿ ಲ್ಯಾಂಡ್ನ. ಆದರೆ ಅವರು ಕೂಡ ಅದೇ ರೀತಿ ಮಾಡಿರ್ಬೋದು, ಗೊತ್ತಿಲ್ಲ ಇಲ್ಲಿ ಏನಾಗ್ಬೋದು. ಏಕೆಂದರೆ ವಿಷಯ ಮುಂಚೆ ತಿಳ್ಕೊಂಡಿದ್ದು, ಬೈಪಾಸ್ ಬರುವ ವಿಚಾರ ಮುಂಚೆ ಏನಾರು ಅವರಿಗೆ ತಿಳಿದಿದ್ದು, ತದನಂತರ ಅವರು ಅದನ್ನ ತೆಗೆದುಕೊಂಡಿದ್ದರೆ ಕಾನೂನು ಅಡಿಯಲ್ಲಿ ಏನೇನಾಗಬೇಕು ಅದು ನ್ಯಾಯಾಲಯದಲ್ಲಿರುತ್ತೆ. ನೋಡೋಣ ಏನಾಗ್ಬೋದು. ದಿನ ಕಳೆದಂತೆ ಆ ಭೂಮಿ ಬೆಲೆ ಅಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಅಷ್ಟೇ, ದಿನ ಕಳೆದಂತೆ ಭೂಮಿ ಬೆಲೆ ಜಾಸ್ತಿ ಆಗ್ತಾನೇ ಇದೆ. ಮುಂದಿನ ದಿನಗಳಲ್ಲಿ ನಾವು ಇಂದಿನ ದಿನಗಳಲ್ಲಿ ನೋಡ್ತಿದ್ದಂತಹ ಕೃಷಿ ಚಟುವಟಿಕೆಗಳು ಕಾಣಸಿಗಬಹುದು. 100ಕ್ಕೆ 80% ನೋಡಬಹುದು ನಾವು. ಯಾಕೆಂದರೆ ಅವತ್ತಿನ ಕಾಲಗಳಲ್ಲಿ ಕೃಷಿಯಿಂದಲೇ ನಾವು ಜೀವನ ನಡೆಸ್ತಿದ್ದಂಥವ್ರು. ನಮ್ಮ ತಾತನ ಕಾಲದಲ್ಲಾಗಿರ್ಬೋದು, ಅವ್ರ ತಾತ ಅಥವಾ ನಮ್ಮ ಅಪ್ಪನ ಕಾಲ, ಏನೋ 1990 ರವರೆಗೂ.
ಆದರೆ ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಆಯಿತೋ ಆವಾಗ ಈ ಒಂದು ವಲಸೆ, ಹಳ್ಳಿಗಳಿಂದ ನಗರಕ್ಕೆ ವಲಸೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಈ ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ನಗರಕ್ಕೆ ಎಷ್ಟೋ ಜನಗಳು ವಲಸೆ ಬಂದರು. ತದನಂತರ ಅವರ ಕುಟುಂಬಗಳು ಇಲ್ಲೇ ಮುಂದುವರಿತಬೋದು. ಆದರೂ ಈಗಲೂ ಕೂಡ ನಗರಗಳಿಂದ ಹಳ್ಳಿಗೂ ಹೋಗ್ತಿದ್ದಾರೆ, ಹಳ್ಳಿಗಳಿಂದ ನಗರಕ್ಕೂ ಬರ್ತಿದ್ದಾರೆ. ಬಟ್ ಮುಂದೊಂದು ದಿನ ನಮ್ಮ ಏನು ಏನ್ಷೆಂಟ್ ಒಂದು ಏನು ಅಗ್ರಿಕಲ್ಚರ್ ಆಗಿತ್ತೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅಗ್ರಿಕಲ್ಚರೇ ಬಹಳ ಈ ಒಂದು ಜಗತ್ತಿನಲ್ಲಿ ಪಾತ್ರವಹಿಸುತ್ತೆ, ಜನರ ಜೀವನದಲ್ಲೂ ಕೂಡ ಪಾತ್ರವಹಿಸುತ್ತೆ. ಅಗ್ರಿಕಲ್ಚರ್ ಇಸ್ ದ ಪಾಸ್ಟ್, ಅಗ್ರಿಕಲ್ಚರ್ ಇಸ್ ದ ಪ್ರೆಸೆಂಟ್, ಅಗ್ರಿಕಲ್ಚರ್ ಇಸ್ ದ ಫ್ಯೂಚರ್. ಈ ಒಂದು ವಾಕ್ಯ ಏನಿದೆ 100ಕ್ಕೆ 100% ಕರೆಕ್ಟಾಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ನೋಡ್ಬೋದು. ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಒಂದು ಡಿಮ್ಯಾಂಡ್ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಡಿಮ್ಯಾಂಡ್ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು ಡಿಮ್ಯಾಂಡ್ ಇದೆ. ಆ ಒಂದು ಕೃಷಿ ಚಟುವಟಿಕೆಗಳು ಕೂಡ ಜನರು ಮಾಡುವಲ್ಲಿ ತಲೆ ಹಾಕ್ತಾರೆ. ನೋಡೋಣ, ಅದಿರಲಿ. ಆದರೆ ಈ ಇನ್ವೆಸ್ಟ್ಮೆಂಟ್ಗೆ ರೋಚಕ ತಿರುವು ಸಿಕ್ಕಿದ್ದೇ ಈ ಒಂದು IAS IPS ಅಧಿಕಾರಿಗಳು ಈ ಒಂದು ಜಮೀನಿಗೆ ಪಾಲುದಾರರಾಗಿದ್ದಾರೆ ಅನ್ನೋ ಒಂದು ವಿಷಯ ತಿಳಿದ ನಂತರ ಸುಮಾರು 16 ತಿಂಗಳ ನಂತರ ಅಲ್ಲಿ ಬೈಪಾಸ್ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡ್ತಲ್ಲ, ಆ ಸಂದರ್ಭದಲ್ಲಿ ಈ ಒಂದು ವರದಿ ಚರ್ಚೆಗೆ ಗ್ರಾಸವಾಯಿತು. ಆ ಅಧಿಕಾರಿಗಳು ಆ ಒಂದು ಭೂಮಿಯನ್ನು ತೆಗೆದುಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ಅದು ಕೃಷಿ ಭೂಮಿಯಾಗಿ ಇತ್ತು. ತದನಂತರ ಇವರು ಅದನ್ನು ರೆಸಿಡೆನ್ಷಿಯಲ್ ಭೂಮಿಯಾಗಿ ಮಾಡಿದ್ರು, ಅಂದರೆ ಲೇಔಟ್ ಆಗಿ ಮಾಡಿದ್ರು. ಹೌದು, ನಮ್ಮ ಜಿಲ್ಲಾ ಅಥವಾ ತಾಲೂಕುಗಳಲ್ಲಿ ನೋಡ್ಬೋದು ನಾವು ಕೂಡ. ಯಾವಾಗ ಟೌನು ಬೆಳೀತಾ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಬಳಸುತ್ತಿದ್ದಂತಹ ಒಂದು ಲ್ಯಾಂಡನ್ನು ನಾವು ತೆಂಗಿನ ಗಿಡ ಇದ್ದರೂ, ಅಡಿಕೆ ಗಿಡ ಇದ್ದರೂ, ಮತ್ತೊಂದು ಏನೇ ಇದ್ದರೂ ಅದನ್ನು ಕಟಾವು ಮಾಡಿ ನಾವು ಲೇಔಟಾಗಿ ಮಾಡ್ತಾಯಿದ್ದಾರೆ. ನಾವು ನಮ್ಮ ಸ್ಥಳೀಯವಾಗೂ ಕೂಡ ನೋಡ್ಬೋದು. ಅದೇ ರೀತಿ ಅಲ್ಲೂ ಮಾಡಿರ್ಬೋದು, ನೋಡೋಣ. ಆದರೆ ಈ ಒಂದು ಚರ್ಚೆಗೆ ಯಾವಾಗ ಪೂರ್ಣ ವಿರಾಮ ಬರುತ್ತೆ ಅಂದರೆ ನ್ಯಾಯಾಲಯ ತೀರ್ಪು ಕೊಟ್ಟಾಗಲೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಅದನ್ನು ನಾನು ಈಗಲೂ ಹೇಳ್ತಾ ಇದ್ದೀನಿ. ಆದರೆ ಅಲ್ಲಿನ ಸ್ಥಳೀಯರು ಈ ಅಧಿಕಾರಿಗಳಿಗೆ ಮುಂಚಿತವಾಗಿ ಮಾಹಿತಿ ಇದೆ ಅಂತ, ಅಂದರೆ ಆ ಭೂ ಖರೀದಿ ಮಾಡುವ ಸಮಯದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಚಾರ ಇವತ್ತು ವಿವಾದದಲ್ಲಿದೆ. ನೋಡೋಣ, ಎಲ್ಲರೂ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ಅದೇ ರೀತಿ ಇವರು ಮಾಡಿರ್ಬೋದು ಅನ್ನೋದು ಒಂದು ಕಡೆ. ಆದರೆ ಇವರು ಈ ಇನ್ವೆಸ್ಟ್ಮೆಂಟು ಮುಂದಿನ ದಿನಗಳಲ್ಲಿ ಡಬಲ್ ತ್ರಿಬಲ್ ಅನ್ನಲ್ಲ, ಇನ್ನೂ ಹೆಚ್ಚು ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಬೈಪಾಸ್ ಬರುತ್ತೆ, ಇಲ್ಲಿ ಇದೆಲ್ಲ ಕಮರ್ಷಿಯಲ್ ಏರಿಯಾ ಆಗುತ್ತೆ. ಆ ಕಮರ್ಷಿಯಲ್ ಏರಿಯಾ ಆದರೆ ನಮಗೆ ಆ ಒಂದು ಅಮೌಂಟು ಏನು ಇನ್ವೆಸ್ಟ್ ಮಾಡಿದರೂ ಅದು ಹೆಚ್ಚು ದುಪ್ಪಟ್ಟಾಗುತ್ತೆ ಅನ್ನೋದಕ್ಕಿಂತ 100ಕ್ಕೆ 1000 ಪಟ್ಟು 10,000 ಪಟ್ಟು ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ಆಲೋಚನೆ ಮೇರೆಗೆ ಇವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇವರಿಗೆ ಈ ಮಾಹಿತಿ ಮೊದಲೇ ತಿಳಿದಿದೆ ಅಂತ ಅಲ್ಲಿ ಸ್ಥಳೀಯರು ಹೇಳಿಕೆ ನೀಡ್ತಾ ಇದ್ದಾರಂತೆ. ನೋಡೋಣ, ಈ ಆರೋಪ ಪರಿಶೀಲನೆ ಹಂತದಲ್ಲಿದೆಯಂತೆ. ಈ ಒಂದು ನ್ಯಾಯಾಲಯದ ತೀರ್ಪುವರೆಗೂ ಕಾದು ನೋಡೋಣ ಬಂಧುಗಳು, ಏನಾಗ್ಬೋದು. ಏಕೆಂದರೆ ಎರಡು ಕಡೆಯೂ ಯೋಚನೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಟೌನ್ ಕಡೆ ಇನ್ವೆಸ್ಟ್ ಮಾಡಿರ್ತೀವಿ, ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ? ಅದು ಮುಂದೆ ಬೆಳೆಯುತ್ತೆ ಅಂತಲೇ ನಾವು ಇನ್ವೆಸ್ಟ್ ಮಾಡೋದು. ನೋಡೋಣ ಅದೇ ರೀತಿ ಏನಾಗ್ಬೋದು. ಜನಸಾಮಾನ್ಯರು, ನಾನಂತಲ್ಲ ನೀವಂತಲ್ಲ, ಎಲ್ಲರೂ ಅಷ್ಟೇ. ಅದು ಮುಂದೆ ಬೆಳೆಯುತ್ತೆ, ಮುಂದೆ ನಮಗೆ ಹೆಲ್ಪ್ ಆಗ್ಬೋದು. ಆ ಪ್ರಾಪರ್ಟಿಯಿಂದ ನಮಗೆ ಉಪಯೋಗ ಇದೆ, ಅದು ಡಬಲ್ ಆಗುತ್ತೆ ಅಂತಲೂ ಹಾಕಿರ್ತೀವಿ. ಇಲ್ಲ ನಾವು ದುಡ್ಡನ್ನು ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕಾಗ್ದಲೆ ಈಗ ಅದು ಗೋಲ್ಡ್ನ ತೊಗೋಬೋದು, ಮಾರ್ಕೆಟಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಅದೇ ರೀತಿ ಇದು ಒಂದು ಹೆಚ್ಚು ಜನರು ಇನ್ವೆಸ್ಟ್ ಮಾಡುವಂತಹ ಜಾಗ ಯಾವುದು ಅಂದರೆ ಭೂಮಿ ಮತ್ತು ಚಿನ್ನ. ನೋಡೋಣ ಏನಾಗ್ಬೋದು ಅಂತ ಬಂಧುಗಳೇ. ಧನ್ಯವಾದಗಳು.